ದಾವಣಗೆರೆ ತಾಲೂಕು ಆಡಳಿತ ಹರಿಹರ ನಗರಸಭೆಯ ಸಾರ್ವಜನಿಕ ಪ್ರಕಟಣೆ ಮೇ 7ರಂದು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ನಡೆಯುತ್ತಿದ್ದು ಅಂದು ಎಲ್ಲರೂ ಸಹ ತಪ್ಪದೇ ಮತವನ್ನು ಹಾಕಿ ದೇಶದ ಹಿತವನ್ನು ಕಾಪಾಡಿಕೊಂಡು ಕೇಳ್ತೀನಿ. ಆಮೇಲೆ ವಿಕಲಚೇತನರಿಗೆ 85 ವರ್ಷ ಮೇಲ್ಪಟ್ಟವರಿಗೆ ವಾಹನದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಸಹ ವಾಹನದಲ್ಲಿ ಬಂದು ಮತವನ್ನು ಹಾಕಿ ದೇಶದ ಹಿತವನ್ನು ಕಾಪಾಡಬೇಕೆಂದು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ. ನಿಮ್ಮ ಹೆಸರು? ಅದೇ ನನ್ನ ಹೆಸರು RC ಜಾವೇದ್ ಅಂತಂದು 22ನೇ ವಾರ್ಡಿನ ಕೌನ್ಸಿಲರ್. ಇದೇ ವಾರ್ಡಿನ ಕೌನ್ಸಿಲರ್ ನಾನು. ಎಲ್ಲರೂ ಐತಲ್ಲ 100% ಐತಲ್ಲ ವೋಟಿಂಗ್ ಮಾಡಿ ಮತ ಚಲಾಯಿಸೋದು ನಮ್ಮ ಹಕ್ಕು. ಹಾಗಾಗಿ ಐತಲ್ಲ ಎಲ್ಲರೂ ಕೂಡ ಐತಲ್ಲ ಮತ ಚಲಾಯಿಸಿ ಐತಲ್ಲ ಈ ಭಾರತ ದೇಶಕ್ಕೆ ಒಂದು ಒಳ್ಳೆ ಪ್ರಧಾನಿ ಎಂದು ಆರಿಸಿ ಅಂತಂದು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈಗ ಏನು ಎಲ್ಲ ಸರ್ಕಾರದಿಂದ ಐತಲ್ಲ ನನ್ನ ಮತ ಮತಗಟ್ಟೆ ಗಾಡಿ ಅಂತಂದು ಏನು ಕಾರ್ಯಕ್ರಮ ಮಾಡ್ತಿದ್ದಾರೆ, ಆದ್ದರಿಂದ ಐತಲ್ಲ ನಮ್ಮ ವಾರ್ಡಿನ ಜನ ಮತ್ತು ಇಡೀ ಹರಿಹರ ತಾಲೂಕಿನ ಜನ, ಖಾಸಾಗಿ ನಮ್ಮ ಹರಿಹರ ತಾಲೂಕಿನಲ್ಲಿ ಭಾಳ ಕಮ್ಮಿ ಮತ ಮಾಡೋದು. ಹಾಗಾಗಿ ಐತಲ್ಲ ಎಲ್ಲ ಹರಿಹರ ತಾಲೂಕಿನ ಜನತೆ ಐತಲ್ಲ 100% ಐತಲ್ಲ ಈ ಸತಿ ವೋಟಿಂಗ್ ಮಾಡಬೇಕು. ಈಗ ಸ್ಕೂಲು ಶಾಲೆಗಳು ಐತಲ್ಲ ರಜಾ ಬಂದಿದ್ದಾವೆ. ಹಾಗಾಗಿ ಕೆಲವೊಬ್ರು ಐತಲ್ಲ ಟೂರಿಗೆ ಹೋಗ್ತಾರೆ, ಕೆಲವೊಬ್ರು ಐತಲ್ಲ ಅವ್ರ ಅತ್ತೆ ಮನೆಗೆ ಅಲ್ಲಿ ಇಲ್ಲಿ ಅಂತಂದು ಹೋಗ್ತಾರೆ. ಹಾಗಾಗಿ ಐತಲ್ಲ ವೋಟ್ ಮಾತ್ರ ಐತಲ್ಲ ಯಾವುದೇ ಕಾರಣಕ್ಕೆ ಐತಲ್ಲ ಮಿಸ್ ಮಾಡಬೇಡಿ. ಇದೇ ಮೇ 7ಕ್ಕೆ ಐತಲ್ಲ ವೋಟಿಂಗ್ ಬಂದು ನೀವು ಎಲ್ಲಿದ್ದರೂ ಕೂಡ ಐತಲ್ಲ ಬಂದು ನೀವು ಮೇ 7ಕ್ಕೆ ಐತಲ್ಲ ವೋಟಿಂಗ್ ಐತಲ್ಲ ಮಾಡಿ ಈ ವೋಟಿಂಗನ್ನು ಐತಲ್ಲ 100% ಮಾಡ್ಕೊಡ್ಬೇಕಂತಂದು ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ. ತಾಲೂಕ್ ಪಂಚಾಯತಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು. ಇದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕು ಆಡಳಿತ, ನಗರಸಭೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ರಲ್ಲಿ ಈಗ ಮೊದಲನೇ ಸರಿ 33 ಮತಗಟ್ಟೆಗಳಲ್ಲಿ ಭಾಳ ಕಡಿಮೆ ಮತದಾನ ಆಗಿತ್ತು. ಈಗ 85% ಕಡ್ಡಾಯವಾಗಿ ಮೇ 7ನೇ ತಾರೀಕರಂದು ಎಲ್ಲ ಹಿರಿಯ ನಾಗರಿಕರು ವಾಹನ ಸೌಲಭ್ಯ ಇರುತ್ತದೆ, ಕಡ್ಡಾಯವಾಗಿ ಮತದಾನ ಮಾಡಬೇಕು. ಈ ಸ್ಟೇಟ್ ಸಮಿತಿಯಿಂದ ಹಾಗೂ ನಮ್ಮ ಸಾರ್ವಜನಿಕ ಹಾಗೂ ನಮ್ಮ ಎಲ್ಲ ತಾಲೂಕು ಆಡಳಿತದಿಂದ ಮನವಿಯನ್ನು ಮಾಡಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಏನು ಈ ದಿನ ನಗರಸಭೆ ಹಾಗೂ ಜಿಲ್ಲಾಡಳಿತದಿಂದ ಮಹಾನಗರ ಪಾಲಿಕೆ ಹಾಗೂ ನಮ್ಮ ನಗರಸಭೆ ಪಾಲಿಕೆ ಎಲ್ಲ PLOಗಳು ಹಾಗೂ ನಮ್ಮ ನಗರಸಭೆ ಸಿಬ್ಬಂದಿಗಳು ಸೇರಿ ಈ ದಿನ ತಮ್ಮೆಲ್ಲರಿಗೂ ಮತವನ್ನು ಚಲಾಯಿಸಿ ಯಾವುದೇ ಕಾರಣಕ್ಕೂ ತಮ್ಮ ಮತವನ್ನು ಪೋಲ್ ಮಾಡದೆ ಕಡ್ಡಾಯವಾಗಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತೇಳಿ ಏನು ಜಾಥಾ ಮಾಡಿಕೊಂಡು ಪ್ರತಿಯೊಂದು ವಾರ್ಡಿನ ಮೂಲಕ ಆ ಒಂದು PLOವನ್ನು ಕರೆದುಕೊಂಡು ಅಲ್ಲಿರೋಂಥ ಎಲ್ಲರಿಗೂ ಜನಸಾಮಾನ್ಯರಿಗೆ ಪಬ್ಲಿಕ್ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದಕ್ಕೆ ನಮ್ಮ ಕಡೆಯಿಂದ ತುಂಬ ಹೃದಯದವರಿಗೆ ನಾನು ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ರೀತಿ ಆತ್ಮೀಯ ಸ್ನೇಹಿತರೆ, ನಮ್ಮ ಹರಿಹರ ಮತದಾರ ಬಂಧುಗಳಿಗೆ ನಾನೊಂದು ಮನವಿ ಮಾಡ್ಕೊತಿದ್ದೀನಿ. ಏನಂದರೆ ಮುಂದಿನ ಬರುವಂತಹ ಮೇ 7 ಸಾರ್ವತ್ರಿಕ ಏನು ಲೋಕಸಭಾ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಯಾರು ತಪ್ಪಿಸದೆ ತಮ್ಮ ಒಂದು ಅಮೂಲ್ಯವಾದ ಮತವನ್ನು ತಮಗೆ ಹಕ್ಕನ್ನು ಚಲಾಯಿಸಿ ಅಂತೇಳಿ ಇದನ್ನ ಜಾಥಾ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಮತ್ತೊಂದು ಸತಿ ಆ ಜಾಥಾ ಮೂಲಕ ತಮ್ಮ ತಿಳಿಸಿನಂದರೆ ಪ್ರತಿಯೊಬ್ಬರು ಈ ಒಂದು ಮತವನ್ನು ನೀವು ಚಲಾಯಿಸಿ ತಮ್ಮ ಹಕ್ಕನ್ನು ನೀವು ಚಲಾಯಿಸಿ ಅಂತ ಮತ್ತೊಂದು ಸರಿ ನಾನು ತಿಳಿಸ್ತಾ ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಮತವನ್ನು ನೀಡಿರಿ, ನೀತಿಯ ಅರಿರಿ, ಮತವ